Hello guys, welcome back to our channel MBBS Hustle. ಸೊ ಲಾಸ್ಟ್ ವಿಡಿಯೋದಲ್ಲಿ ನಾವು ಎಲ್ಲ ಕ್ಯಾಟಗರೀಸ್ ನ ಕಟ್ ಆಫ್ ನ ನೋಡಿದ್ವಿ. ನಾವು ಕೇವಲ ಗೌರ್ಮೆಂಟ್ ಕಾಲೇಜಲ್ಲಿ ಮಾತ್ರ ನೋಡಿದ್ವಿ. ಈ ವಿಡಿಯೋದಲ್ಲಿ ನಾವು ಪ್ರೈವೇಟ್ ಕಾಲೇಜಲ್ಲಿ ಗೌರ್ಮೆಂಟ್ ಸೀಟ್ ನ ಕಟ್ ಆಫ್ ನ ನೋಡೋಣ. ಈ ವಿಡಿಯೋದಲ್ಲಿ ನಾವು ಪ್ರೈವೇಟ್ ಕಾಲೇಜ್ ನ ಗೌರ್ಮೆಂಟ್ ಸೀಟ್ ಕಟ್ ಆಫ್ ನ ನೋಡೋಣ. ಪ್ರೈವೇಟ್ ಕಾಲೇಜಲ್ಲಿ ಗೌರ್ಮೆಂಟ್ ಸೀಟ್ ಅಲ್ಲಿ ಫೀಸ್ ಬಂದ್ಬಿಟ್ಟು ನಿಮಗೆ ಅರೌಂಡ್ 1.5 ಲ್ಯಾಕ್ ವರೆಗೆ ಆಗುತ್ತೆ. ಆ ಸೀಟ್ ನ ನಾವು ಕಟ್ ಆಫ್ ಅನ್ನ ಲಾಸ್ಟ್ ಇಯರ್ ಯಾವ ರ್ಯಾಂಕ್ ಗೆ ಕ್ಲೋಸ್ ಆಗಿದೆ ಅನ್ನೋದನ್ನ ನೋಡೋಣ. ಸೊ ಈ ವಿಡಿಯೋದಲ್ಲಿ ನಾನು ಈಗ ಮೊದ್ಲೇನೆ ಹೇಳ್ತಾ ಇದ್ದೀನಿ, ಈ ವಿಡಿಯೋದಲ್ಲಿ ನಾವು ಏನೇನ್ ಕಟ್ ಆಫ್ ನ ಕನ್ಸಿಡರ್ ಮಾಡಿದೀವಿ, ಫಸ್ಟ್ ಅಂಡ್ ಸೆಕೆಂಡ್ ರೌಂಡ್ ಕಟ್ ಆಫ್ ನ ಮಾತ್ರ ನಾವು ಕನ್ಸಿಡರ್ ಮಾಡಿದ್ವಿ. ಥರ್ಡ್ ರೌಂಡ್ ಮತ್ತೆ ಮಾಪಪ್ ರೌಂಡ್ ನ ಕನ್ಸಿಡರ್ ಮಾಡಿಲ್ಲ. ಯಾಕೆಂದರೆ ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ಅಲ್ಲಿ ನಿಮಗೆ ಗೌರ್ಮೆಂಟ್ ಸೀಟ್ ಸಿಗ್ಲಿಲ್ಲ ಅಂದ್ರೆ ಥರ್ಡ್ ರೌಂಡ್ ಮಾಪಪ್ ರೌಂಡ್ ಅಲ್ಲಿ ಗೌರ್ಮೆಂಟ್ ಸೀಟ್ ಸಿಗೋದು ಕಷ್ಟ. ಸೊ ಹಾಗಾಗಿ ಸಿಗಲ್ಲ ಅಂತ ಏನಿಲ್ಲ, ಆದ್ರೆ ತುಂಬಾ ಕಮ್ಮಿ ಚಾನ್ಸಸ್. ಸೊ ಅದಕ್ಕೆ ನಾವು ಫಸ್ಟ್ ಅಂಡ್ ಸೆಕೆಂಡ್ ರೌಂಡ್ ಮಾತ್ರನೇ ಕನ್ಸಿಡರ್ ಮಾಡಿ ಈ ವಿಡಿಯೋನ ಮಾಡ್ತಾ ಇದೀವಿ. ಮತ್ತೆ ಈ ವಿಡಿಯೋದಲ್ಲಿ ನಾವು 2 ಕಾಲೇಜ್ ನ ಇನ್ಕ್ಲೂಡ್ ಮಾಡಿಲ್ಲ. ಒಂದು ಬಂದು ಶ್ರೀ ಮಧುಸೂದನ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಅಂಡ್ ಇನ್ನೊಂದು ಬಂದು ಧಾರವಾಡಲ್ಲಿರುವ JGMMC. ಯಾಕಂದ್ರೆ JGMMC ಕಾಲೇಜ್ ಫೀಸ್ ಬಂದು ಗೌರ್ಮೆಂಟ್ ಫೀಸ್ ಬಂದ್ಬಿಟ್ಟು ನಿಮಗೆ 6 ಲ್ಯಾಕ್ ವರೆಗೂ ಆಗುತ್ತೆ. ಅದಕ್ಕೆ ನಾವು ಆ ಕಾಲೇಜ್ ನ ಕಟ್ ಆಫ್ ನ ಕನ್ಸಿಡರ್ ಮಾಡಿಲ್ಲ. ಮತ್ತೆ ಶ್ರೀ ಮಧುಸೂದನ್ ಮೆಡಿಕಲ್ ಕಾಲೇಜ್ ಅವ್ರದ್ದು ಗೌರ್ಮೆಂಟ್ ಫೀಸ್ ಬಂದು 750 rupees. ಆದ್ರೆ ಆ ಕಾಲೇಜಲ್ಲಿ ನೀವು ಅಡ್ಮಿಷನ್ ತಗೊಂಡಾದ್ಮೇಲೆ ಕೆಲವೊಂದು ಬಾಂಡ್ ಅನ್ನ ಮಾಡಿಸ್ತಾರೆ, ಅವ್ರ ಕೆಲವೊಂದು ರೂಲ್ಸ್ ಇದೆ. ಹಾಗಾಗಿ ಆ ಕಾಲೇಜಿಗೆ ಹೋಗಲು ಬಹಳಷ್ಟು ಜನ ಇಷ್ಟಪಡೋದಿಲ್ಲ. ಹಾಗಾಗಿ ಆ ಕಾಲೇಜ್ ಬಗ್ಗೆ ಆ ಕಾಲೇಜ್ ನ ಕಟ್ ಆಫ್ ನ ನಾವು ಇಲ್ಲಿ ಕನ್ಸಿಡರ್ ಮಾಡಿಲ್ಲ. ನಾವು ಇನ್ ಮಿಕ್ಕಿದ್ದೇವಂತ ಪ್ರೈವೇಟ್ ಕಾಲೇಜಲ್ಲಿ ಗೌರ್ಮೆಂಟ್ ಸೀಟ್ 1.5 ಲ್ಯಾಕ್ ಪರ್ ಇಯರ್ ಇರುವ ಪ್ರೈವೇಟ್ ಕಾಲೇಜ್ ಗೌರ್ಮೆಂಟ್ ಸೀಟ್ ಮಾತ್ರ ಕನ್ಸಿಡರ್ ಮಾಡಿ ಈ ವಿಡಿಯೋನ ಮಾಡ್ತಾ ಇದೀವಿ. ಸೊ ಫಸ್ಟ್ ಆಗಿ ನಾವು ಜನರಲ್ ಮೆರಿಟ್ ನ ನೋಡ್ತಿರ್ಬೇಕಾದ್ರೆ, ಜನರಲ್ ಮೆರಿಟ್ ಗೆ ರೌಂಡ್ 1 ಅಲ್ಲಿ 67,843 ರ್ಯಾಂಕ್ ಗೆ ರೌಂಡ್ 1 ಅಲ್ಲಿ ಕ್ಲೋಸ್ ಆಗಿದ್ದು, ಸೆಕೆಂಡ್ ರೌಂಡ್ ಅಲ್ಲಿ 77,448 ರ್ಯಾಂಕ್ ಗೆ ಕ್ಲೋಸ್ ಆಗಿದೆ. ಅದೇ ರೀತಿ ಜನರಲ್ ಮೆರಿಟ್ ಕನ್ನಡ ಮೀಡಿಯಂ ಇದ್ದಲ್ಲಿ ನೀವು ಫಸ್ಟ್ ರೌಂಡ್ ನ 97,842 ಗೆ ಕ್ಲೋಸ್ ಆಗಿದ್ದು, ಸೆಕೆಂಡ್ ರೌಂಡ್ ಅಲ್ಲಿ 1,02,194 ವರೆಗೂ ಕ್ಲೋಸ್ ಆಗಿದೆ. ಸೊ ಇನ್ನು ಜನರಲ್ ಮೆರಿಟ್ ರೂರಲ್ ಅವರಿಗೆ ನಾವು ನೋಡೋದಾದ್ರೆ ಫಸ್ಟ್ ರೌಂಡ್ ಅಲ್ಲಿ 82,741 ರ್ಯಾಂಕ್ ಗೆ ಕ್ಲೋಸ್ ಆಗಿದ್ದು, ಸೆಕೆಂಡ್ ರೌಂಡ್ ಅಲ್ಲಿ 89,652 ರ್ಯಾಂಕ್ ಗೆ ಕ್ಲೋಸ್ ಆಗಿದೆ. ಈಗ ನಾವು ಕ್ಯಾಟಗರಿ 1 ನಲ್ಲಿ ಕ್ಯಾಟಗರಿ 1 ಜನರಲ್ ಗೆ 81,652 ಫಸ್ಟ್ ರೌಂಡ್ ಅಲ್ಲಿ ಆಗಿದ್ರೆ, ಕ್ಯಾಟಗರಿ 1 ಜನರಲ್ ಗೆ ಸೆಕೆಂಡ್ ರೌಂಡ್ ಅಲ್ಲಿ 94,990 ರ್ಯಾಂಕ್ ಗೆ ಕ್ಲೋಸ್ ಆಗಿದೆ. ಕ್ಯಾಟಗರಿ 1 ಕನ್ನಡ ಮೀಡಿಯಂ ಗೆ 1,07,184 ರ್ಯಾಂಕ್ ಗೆ ಫಸ್ಟ್ ರೌಂಡ್ ಕ್ಲೋಸ್ ಆಗಿದ್ರೆ, ಸೆಕೆಂಡ್ ರೌಂಡ್ ಕೂಡ ಸೇಮ್ ರ್ಯಾಂಕ್ ಗೆ ಕ್ಲೋಸ್ ಆಗಿದೆ. ಈಗ ಕ್ಯಾಟಗರಿ 1 ರೂರಲ್ದು ರೌಂಡ್ 1 ಅಲ್ಲಿ 94,687 ರ್ಯಾಂಕ್ ಗೆ ಕ್ಲೋಸ್ ಆಗಿದ್ದು, ರೌಂಡ್ 2 ಅಲ್ಲಿ 95,368 ರ್ಯಾಂಕ್ ಗೆ ಕ್ಲೋಸ್ ಆಗಿದೆ. ಅದೇ ರೀತಿ ಕ್ಯಾಟಗರಿ 2A ಅಲ್ಲಿ ರೌಂಡ್ 1 ಅಲ್ಲಿ 89,456 ರ್ಯಾಂಕ್ ಗೆ ಕ್ಲೋಸ್ ಆಗಿದ್ದು, ಸೆಕೆಂಡ್ ರೌಂಡ್ ಅಲ್ಲಿ 93,259 ರ್ಯಾಂಕ್ ಗೆ ಕ್ಲೋಸ್ ಆಗಿದೆ. ಅದೇ ರೀತಿ 2A ಕನ್ನಡ ಮೀಡಿಯಂಗೆ 1,16,242 ರ್ಯಾಂಕ್ ಗೆ ರೌಂಡ್ 1 ಅಲ್ಲಿ ಕ್ಲೋಸ್ ಆಗಿದ್ದು, ಸೆಕೆಂಡ್ ರೌಂಡ್ ಅಲ್ಲಿ 1,17,796 ರ್ಯಾಂಕ್ ಗೆ ಕ್ಲೋಸ್ ಆಗಿದೆ. ಸೊ 2A ರೂರಲ್ ಅವರಿಗೆ 94,291 ಗೆ ಕ್ಲೋಸ್ ಆಗಿದ್ದು, ರೌಂಡ್ 2 ಅಲ್ಲಿ 96,826 ರ್ಯಾಂಕ್ ಗೆ ಕ್ಲೋಸ್ ಆಗಿದೆ. ಈಗ 2B ಜನರಲ್ ನೋಡ್ಬೇಕಾದ್ರೆ ರೌಂಡ್ 1 ಅಲ್ಲಿ 77,499 ರ್ಯಾಂಕ್ ಗೆ ಕ್ಲೋಸ್ ಆಗಿದ್ರೆ, ರೌಂಡ್ 2 ಅಲ್ಲಿ 86,306 ರ್ಯಾಂಕ್ ಗೆ ಕ್ಲೋಸ್ ಆಗಿದೆ. ಇನ್ನು 2B ಕನ್ನಡ ಮೀಡಿಯಂ ಅವರಿಗೆ 1,07,157 ರ್ಯಾಂಕ್ ಗೆ ಕ್ಲೋಸ್ ಆಗಿದೆ. ಅದೇ ರೀತಿ 2B ರೂರಲ್ ಗೆ ಫಸ್ಟ್ ರೌಂಡ್ ಅಲ್ಲಿ 88,830 ಗೆ ಕ್ಲೋಸ್ ಆಗಿದ್ರೆ, ಸೆಕೆಂಡ್ ರೌಂಡ್ ಅಲ್ಲಿ 95,749 ರ್ಯಾಂಕ್ ಗೆ ಕ್ಲೋಸ್ ಆಗಿದೆ. ಈಗ ಕ್ಯಾಟಗರಿ 3 ನೋಡಬೇಕಾದ್ರೆ, ಕ್ಯಾಟಗರಿ 3A ಅವರಿಗೆ 68,000
102ಗೆ ರೌಂಡ್ 1 ಅಲ್ಲಿ ಕ್ಲೋಸ್ ಆದ್ರೆ ರೌಂಡ್ 2 ಅಲ್ಲಿ 77,785 ರ್ಯಾಂಕ್ಗೆ ಕ್ಲೋಸ್ ಆಗಿದೆ. ಇನ್ನು 3A ಕನ್ನಡ ಮೀಡಿಯಂ ಅವರಿಗೆ 1,04,771ಗೆ ಕ್ಲೋಸ್ ಆಗಿದ್ದು ಸೆಕೆಂಡ್ ರೌಂಡ್ ಅಲ್ಲಿ 1,05,867 ರ್ಯಾಂಕ್ಗೆ ಕ್ಲೋಸ್ ಆಗಿದೆ. ಮತ್ತೆ 3A ರೂರಲ್ಗೆ ಫಸ್ಟ್ ರೌಂಡ್ ಅಲ್ಲಿ 87,548ಗೆ ಸೆಕೆಂಡ್ ರೌಂಡ್ ಅಲ್ಲಿ ಕ್ಲೋಸ್ ಆಗಿದೆ. ಸೊ ಈಗ 3B ಜನರಲ್ 3B ಕ್ಯಾಟಗರಿಯಲ್ಲಿ ಫಸ್ಟ್ ರೌಂಡ್ ಅಲ್ಲಿ 69,391ಗೆ ಫಸ್ಟ್ ರೌಂಡ್ ಅಲ್ಲಿ ಕ್ಲೋಸ್ ಆಗಿದ್ದು ಸೆಕೆಂಡ್ ರೌಂಡ್ ಅಲ್ಲಿ 79,036 ರ್ಯಾಂಕ್ಗೆ ಕ್ಲೋಸ್ ಆಗಿದೆ. ಅದೇ ರೀತಿ 3B ಕನ್ನಡ ಮೀಡಿಯಂಗೆ 1,92 ರ್ಯಾಂಕ್ಗೆ ಫಸ್ಟ್ ರೌಂಡ್ ಅಲ್ಲಿ ಕ್ಲೋಸ್ ಆಗಿದ್ದು ಸೆಕೆಂಡ್ ರೌಂಡ್ ಅಲ್ಲಿ 1,02,578 ರ್ಯಾಂಕ್ಗೆ ಕ್ಲೋಸ್ ಆಗಿದೆ. 3B ರೂರಲ್ಗೆ 85,259 ರ್ಯಾಂಕ್ಗೆ ಕ್ಲೋಸ್ ಆಗಿದ್ದು ಸೆಕೆಂಡ್ ರೌಂಡ್ ಅಲ್ಲಿ 90,629 ರ್ಯಾಂಕ್ಗೆ ಕ್ಲೋಸ್ ಆಗಿದೆ. ಈಗ SC ಎಷ್ಟಿದೆ ನೋಡೋಣ. SC ಜನರಲ್ ಇದ್ದಲ್ಲಿ ಫಸ್ಟ್ ರೌಂಡ್ ಅಲ್ಲಿ 2,19,762 ರ್ಯಾಂಕ್ಗೆ ಫಸ್ಟ್ ರೌಂಡ್ ಕ್ಲೋಸ್ ಆಗಿದ್ದು ಸೆಕೆಂಡ್ ರೌಂಡ್ ಅಲ್ಲಿ 2,23,986 ರ್ಯಾಂಕ್ಗೆ ಸೆಕೆಂಡ್ ರೌಂಡ್ ಕ್ಲೋಸ್ ಆಗಿದೆ. ಅದೇ ರೀತಿ ಈಗ SC ಕನ್ನಡ ಮೀಡಿಯಂಗೆ ಫಸ್ಟ್ ರೌಂಡ್ ಅಲ್ಲಿ 2,57,701 ರ್ಯಾಂಕ್ಗೆ ಫಸ್ಟ್ ರೌಂಡ್ ಅಲ್ಲಿ ಕ್ಲೋಸ್ ಆಗಿದ್ದು ಸೆಕೆಂಡ್ ರೌಂಡ್ ಕೂಡ ಸೇಮ್ ರ್ಯಾಂಕಿಗೆ ಕ್ಲೋಸ್ ಆಗಿದೆ. ಸೊ SC ರೂರಲ್ ಅಲ್ಲಿ ನೋಡ್ಬೇಕಾದ್ರೆ 2,34,308 ರ್ಯಾಂಕ್ಗೆ ಫಸ್ಟ್ ರೌಂಡ್ ಕ್ಲೋಸ್ ಆಗಿದ್ರೆ ಸೆಕೆಂಡ್ ರೌಂಡ್ ಬಂದ್ಬಿಟ್ಟು 2,72,203 ರ್ಯಾಂಕ್ಗೆ ಕ್ಲೋಸ್ ಆಗಿದೆ. ಅದೇ ತರ ಎಸ್ ಟಿ ಕ್ಯಾಟಗರಿಯನ್ನು ನಾವು ನೋಡೋಣ. ST ಕ್ಯಾಟಗರಿಯಲ್ಲಿ ಫಸ್ಟ್ ರೌಂಡ್ 2,03,902 ರ್ಯಾಂಕ್ಗೆ ಫಸ್ಟ್ ರೌಂಡ್ ಕ್ಲೋಸ್ ಆಗಿದ್ದು ಸೆಕೆಂಡ್ ರೌಂಡ್ ಅಲ್ಲಿ ಬಂದು 2,28,937 ರ್ಯಾಂಕ್ಗೆ ಕ್ಲೋಸ್ ಆಗಿದೆ. ಈಗ ST ಕನ್ನಡ ಮೀಡಿಯಂಗೆ 2,52,072 ರ್ಯಾಂಕ್ಗೆ ಫಸ್ಟ್ ರೌಂಡ್ ಕ್ಲೋಸ್ ಆಗಿದ್ರೆ ಸೆಕೆಂಡ್ ರೌಂಡ್ ಅಲ್ಲಿ 2,52,729ಗೆ ಕ್ಲೋಸ್ ಆಗಿದೆ. ಅದೇ ರೀತಿ ST ರೂರಲ್ಗೆ 2,09,006 ರ್ಯಾಂಕ್ಗೆ ಫಸ್ಟ್ ರೌಂಡ್ ಕ್ಲೋಸ್ ಆಗಿದ್ದು ಸೆಕೆಂಡ್ ರೌಂಡ್ ಅಲ್ಲಿ ಬಂದು 2,21,225 ರ್ಯಾಂಕ್ಗೆ ಕ್ಲೋಸ್ ಆಗಿದೆ. ಇದು ನಿಮಗೆ ಬೇಕಾದಲ್ಲಿ ಇಲ್ಲಿ ಫುಲ್ ಎಲ್ಲಾ ಲಿಸ್ಟ್ ಅನ್ನು ಇಲ್ಲಿದೆ. ನಿಮಗೆ ಬೇಕಾದಲ್ಲಿ ಸ್ಕ್ರೀನ್ ಶಾಟ್ ತಗೊಳ್ಳಿ. ಇದು ನಾವು ಮಾತಾಡ್ತಿರೋದು ರೌಂಡ್ 1 ಮತ್ತೆ ರೌಂಡ್ 2 ಎರಡು ಸೇರಿಸಿ ಗೌರ್ಮೆಂಟ್ ಸೀಟ್ ರೌಂಡ್ 1 ಮತ್ತೆ ರೌಂಡ್ 2 ಎರಡು ಸೇರಿಸಿ ಗೌರ್ಮೆಂಟ್ ಸೀಟ್ ಇನ್ ಪ್ರೈವೇಟ್ ಕಾಲೇಜಸ್ ವಿಚ್ ಇಸ್ ಆಫ್ 1.5 lakh. ಇನ್ನು ನಿಮಗೆ ಅದು ಧಾರವಾಡಲ್ಲಿರುವ ಕಾಲೇಜ್ ನ ಕಟ್ ಆಫ್ ನಿಮಗೆ ಬೇಕಾದಲ್ಲಿ ಅದು 6 lakh ಫೀಸ್ ಆಗುತ್ತೆ ಪರ್ ಇಯರ್. ಆ ಕಾಲೇಜ್ ಬಗ್ಗೆ ನಾನು ಸೆಪರೇಟ್ ಆಗಿ ಒಂದು ವಿಡಿಯೋ ಮಾಡಿ ಹೇಳ್ತೀನಿ. ಆಮೇಲೆ ಮಧುಸೂದನ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಚಿಕ್ಕಬಳ್ಳಾಪುರಲ್ಲಿ ಇರುವ ಈ ಕಾಲೇಜ್, ಆ ಕಾಲೇಜ್ ನ ಎಲ್ಲಾ ರೂಲ್ಸ್ ಗಳು ಅವರು ಮತ್ತೆ ವರ್ಷ ಅವರು KE ಇಂದ ರಿಲೀಸ್ ಮಾಡ್ತಾರೆ. ಆಮೇಲೆ ಆ ಕಾಲೇಜ್ ನ ಎಲ್ಲಾ ರೂಲ್ಸ್ ಗಳನ್ನ ನಾನು ನಿಮಗೆ ಇನ್ನೊಂದು ಮುಂದೆ ಬರುವ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇನ್ನು ಮಿಕ್ಕಿದ್ದು ಪ್ರೈವೇಟ್ ಸೀಟ್ ಅಂದ್ರೆ ಯಾವುದು 12 lakh ಸೀಟ್. ಆ 12 lakh ಸೀಟ್ ನ ಕಟ್ ಆಫ್ ನ ನಾನು ಮುಂದೆ ಬರುವ ವಿಡಿಯೋದಲ್ಲಿ ನಿಮಗೆ ಹೇಳ್ಕೊಡ್ತೀನಿ. ಸೊ ನೀವೇನ್ ಮಾಡ್ಬೇಕಂದ್ರೆ ನಮ್ಮ ಚಾನೆಲ್ ಹೊಸದಾಗಿರೋದ್ರಿಂದ ನಮ್ಮ ಚಾನೆಲ್ಗೆ ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ನ ಒತ್ತಿ. ಸೊ ನಮ್ಮ ಚಾನೆಲ್ ನ ನಿಮಗೆ ಮುಂದೆ ಬರುವ ವಿಡಿಯೋಸ್ ನ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸೊ ನಮಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು.